ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಗೇನ್ ಇವತ್ತು ಮತ್ತೆ ಒಂದು ಫುಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಕಡೆ ಹೋಗ್ತಾ ಇದ್ದೀವಿ, ರಿವ್ಯೂ ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ, ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ನಮ್ಮ ಯಜಮಾನರು ರೆಡಿ ಆಗಿದ್ದಾರೆ, ಬನ್ನಿರಿ. ಇಲ್ಲಿ ಕೂದಲು ಸರಿ ಮಾಡ್ಕೊ. ಬೆಂಗಳೂರಲ್ಲಿ ಹಾಸನ್ ಫೇಮಸ್ ಕೇರಳಪುರ ಹೋಟೆಲ್ಗೆ ಹೋಗ್ತಾ ಇರೋದು ನಾವು. ನನಗೆ ಅಡ್ರೆಸ್ ಗೊತ್ತಿಲ್ಲ, ಇವಾಗ ಅವನು ಕರ್ಕೊಂಡು ಹೋಗ್ತಾನೆ, ಹೋಗಬೇಕು. ಹೊಟ್ಟೆ ತುಂಬ ಹಸ್ತಿದೆ, ಸೊ ಹೋಗೋಣ ಬನ್ನಿ. ಸೊ ಅಂತೂ ಇಂತೂ ಫೈನಲ್ಲಿ ಮೆಸ್ನ ಹುಡುಕೊಂಡು ಬಂದು ಕೂತ್ಕೊಂಡ್ವಿ. ತುಂಬ ಜನ ಇದ್ರು, ಬಟ್ ನಮಗೆ ಸೀಟ್ ಸಿಕ್ತು. ಆಯ್ತು ಗೈಸ್, ಇವತ್ತು ನಾವು ಬೆಂಗಳೂರಲ್ಲಿ ನಮ್ಮ ಹಾಸನ್ ಡಿಸ್ಟಿಕ್ ಕೇರಳಪುರ ಹೋಟೆಲ್ಲಿ ಅಂದರೆ ಮೆಸ್ಸಿಗೆ ಬಂದಿದ್ದೀವಿ. ನಾನು ಆಲ್ರೆಡಿ ಇಲ್ಲೊಂದು ಸಲ ಟೇಸ್ಟ್ ಮಾಡಿದೆ, ನಾನು ನಮ್ಮ ಮ್ಯಾನೇಜರ್ ಬಂದು. ಸೊ ಇವಾಗ ನಾನು ನನ್ನ ವಯಸ್ಸನ್ನು ಕರ್ಕೊಂಡ್ಬಂದಿದ್ದೀನಿ. ಸ್ಟೈಲಾಗಿ ಮಾತಾಡಬೇಡಾನೆ, ನಾರ್ಮಲಾಗಿ ಮಾತಾಡೋ. ನಾನು ನಾರ್ಮಲಾಗಿ ಮಾತಾಡ್ತಾ ಇರೋದು, ನಾನು ಹೊಟ್ಟೆಗೆ ಮಾತಾಡೋರು ಹಂಗೆ ಕೇಳಿಸೋದು. ಬಂದಿರೋರೆಲ್ಲರೂ ಆಲ್ಮೋಸ್ಟ್ ಎಲ್ಲ ಮುದ್ದೆನೇ ತಿಂತಾಯಿದ್ರು. ಸಚಿನ್ ಹೇಳಿದ್ದು ನಾನು ಕೂಡ ಮುದ್ದೆ ತೊಗೋತೀನಿ, ನಿನ್ಗೇನು ಬೇಕಾದ ತೊಗೋ ಅಂತ. ಬಟ್ ನನಗೂ ಮುದ್ದೆ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಕೂಡ ಮುದ್ದೆ ಎತ್ಕೊಂಡೆ. ನಾನು ನನ್ನ ಗಂಡ ಮುದ್ದೆ ತೊಗೊಂಡಿದ್ವಿ. ಅದು ಕೈಮಾ, ಇದು ಮಟನ್ ಕೈಮಾ. ಟೇಸ್ಟ್ ಮಾಡಿದ್ರೆ ಹೇಗಿದೆ? ಚೆನ್ನಾಗಿದೆಯಾ? ಇವಾಗ ನಾನು ಟೇಸ್ಟ್ ಮಾಡಬೇಕು. ಫೈನಲ್ ಆಗಿ ನಮ್ಮ ಮುದ್ದೆ ಬಂತು, ಇಬ್ಬರಿಗೂ ಒಂದು ಮುದ್ದೆ. ಸೊ ಅದಕ್ಕೆ ಏನು ಕೊಡಲ್ಲ, ಜಸ್ಟ್ ಒಂದು ಸಾಂಬಾರು ಕೊಡ್ತಾರೆ ಬಟ್ಲಲ್ಲಿ, ಹಾಗೆ ಕುಕ್ಕುಂಬರು ಮತ್ತು ಆನಿಯನ್ ಕೊಟ್ಟು ಕೊಡ್ತಾರೆ. ಮೀಲ್ಸ್ ತೊಗೊಂಡಿಲ್ಲ ನಾವು, ಬರೀ ಮುದ್ದೆ ತೊಗೊಂಡಿದ್ವಿ. ನನ್ನ ಪ್ರಕಾರ ಮುದ್ದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅನ್ನಿಸ್ತು, ಬಟ್ ಇವರು ಇದೇ ರೀತಿ ಮಾಡೋದಂತೆ ಮುದ್ದೆನ. ಸ್ಟಾರ್ಟಿಂಗ್ ನನಗೆ ಹಂಗೆ ಅನ್ನಿಸ್ತು ಬೆಂದಿಲ್ಲ ಅಂತ, ತಿಂತಾ ಇರಬೇಕಾದ್ರೆ ಗೊತ್ತಾಯಿತು ಇದೇ ಮುದ್ದೆ ಬೆಂದಿದೆ ಅಂತ ಅಂದ್ಬಿಟ್ಟು. ಮುದ್ದೆ ಜೊತೆಗೆ ಸ್ಟಾರ್ಟಿಂಗು ಮಟನ್ ಕೈಮನ ತೊಗೊಂಡ್ವಿ. ಅದರಲ್ಲಿ ಒಂದು ಪ್ಲೇಟಲ್ಲಿ 4 ಇತ್ತು. ಕ್ವಾಂಟಿಟಿ ಕ್ವಾಲಿಟಿ ಎರಡು ಕೂಡ ಚೆನ್ನಾಗಿತ್ತು. ಇಷ್ಟು ಕಡಿಮೆ ಪ್ರೈಸ್ಗೆ ಮಟನ್ ಕೈಮನ ಕೊಟ್ಟಿದ್ದು ಇದೇ ಮೆಸ್ಸಲ್ಲಿ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಕೈಮಾ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ, ಚೆನ್ನಾಗಿದೆ. ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನನಗೆ ಸಂಕೋಚ ಆಗ್ತಿತ್ತು, ಯಾಕಂದರೆ ಕ್ರೌಡ್ ತುಂಬಾ ಇತ್ತು, ಎಲ್ಲೂ ಖಾಲಿ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಊಟ ಮಾತ್ರ ಮಸ್ತಾಗಿತ್ತು. ನನಗೆ ಮನೆ ಊಟ ಥರನೇ ಫೀಲ್ ಬಂತು ಆಚೆ ಕಡೆ ತಿಂತಾಯಿದ್ರು, ಯಾಕಂದರೆ ಅವರು ಮನೆಯಲ್ಲೇ ಮಾಡ್ತಿರೋದು, ಯಾವುದೇ ರೀತಿ ಹೋಟ್ಲ್ ಥರ ಅಲ್ಲ. ಇಲ್ಲಿಗೆ PG ಅವರು, ಆಚೆ ವರ್ಕರ್ಸ್ ಎಲ್ಲ ತುಂಬ ಜನ ಬರ್ತಾರಂತೆ. ನಾನು ಕೈಮಾ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಮಟನ್ ಕೈಮಾ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಸ್ವಲ್ಪ ಖಾರ ಇದೆ. ಖಾರ ಇಲ್ಲ ಗೊತ್ತಿಲ್ಲ. ಖಾರ ಲಿಟ್ರಲಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಊಟ. ನೀವು ನಮ್ಮ ಫೇಸಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ವೆಟ್ ಆಗ್ತಾ ಇದ್ದೀವಿ ಅಂತ. ಊಟ ಸ್ವಲ್ಪ ಖಾರ ಇತ್ತು. ಲೈಕ್ ಖಾರ ಅಂತ ಅಂದರೆ ನನಗೆ ಸ್ವಲ್ಪ ಖಾರ ಕಮ್ಮಿ ತಿಂತೀನಿ, ಹಾಗಾಗಿ ನನಗೆ ಖಾರ ಅಂತ ಅನ್ನಿಸ್ತು. ಖಾರ ತಿನ್ನೋರಿಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಖಾರ ಆದ್ರೂ ಟೇಸ್ಟ್ಗೋಸ್ಕರ ಊಟ ಬಿಡಬಾರ್ದು ಅನ್ನೋ ಥರ ಇರುತ್ತೆ. ಸೊ ತುಂಬ ಇಷ್ಟ ಆಯಿತು ನನಗಂತೂ. ನೀವು ಯಾರಾದರೂ ಅಲ್ಲೇ ಸರೌಂಡಿಂಗಲ್ಲಿದ್ದರೆ ಈ ಅಡ್ರೆಸ್ಸಲ್ಲಿ ನೀವು ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡಿ. ಒಂದು ಮುದ್ದೆ ಬ್ಯಾಟಿಂಗ್ ಮಾಡಿರೋದು ನಾನು, ಒಂದು ಮುದ್ದೆ ಬ್ಯಾಟಿಂಗ್ ಮಾಡಿರೋದು. ಏನು ನೋಡಿ, ಮಟನ್ ಲಿವರ್ ಇಲ್ಲ. ಸಬ್ಸಿಗೆ ಸ್ವಲ್ಪ ಹಾಕಿದ್ದಾರೆ. ಕೈಮಾ ಉಂಡೆ ಮಾತ್ರ ಸಕ್ಕತ್ತಾಗಿದೆ, ಖಾರ ಆಗಿದೆ ಸ್ವಲ್ಪ. ಹಂಗಂತೂ
ತುಂಬ ಚೆನ್ನಾಗಿತ್ತು ಕೈಮಾ. ನನಗೆ ಚಿಕನ್ ಕೈಮಾಗೂ ಮಟನ್ ಕೈಮಾಗೂ ಹೋಲಿಕೆ ಮಾಡಿದ್ರೆ ಮಟನ್ ಕೈಮಾ ತುಂಬಾ ಇಷ್ಟ ಆಯಿತು ನನಗೆ. ಯಾಕಂದರೆ ಫಸ್ಟ್ ಟೈಮ್ ಈ ಥರ ತಿಂತಾ ಇರೋದು. ಚಿಕನ್ ಕೈಮಾ ಇಷ್ಟೊಂದು ಟೇಸ್ಟ್ ಕೊಟ್ಟಿರಲಿಲ್ಲ ನನಗೆ ಯಾವಾಗಲೂ. ಮಟನ್ ಕೈಮಾ ಸಕ್ಕತ್ತಾಗಿತ್ತು. ಸೊ ಹಾಗೆ ಯಾರೋ ಒಬ್ಬರು ಪಾರ್ಸಲ್ ಕೇಳ್ಕೊಂಡು ಬಂದಿದ್ದರು. ಅವರಿಗೆ ಖಾಲಿ ಅಂತ ಹೇಳೋಕ್ಕೆ ಅವರು ಬೇಜಾರು ಮಾಡ್ಕೋತಾಯಿದ್ರು, ಖಾಲಿ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಇವರು ಸೋಮವಾರ ತೆಗ್ದಿರಲ್ಲ, ಸೋಮವಾರ ಬಿಟ್ಟು ಇನ್ನು ಎಲ್ಲ ದಿನವೂ ತೆಗ್ದಿರ್ತಾರೆ. ಅದು ಕೂಡ ಟೈಮಿಂಗ್ಸು. ಮಟನ್ ಫ್ರೈ ಹೇಳಿದ್ದೀವಿ, ಚಿಕನ್ ಲಿವರ್ ಇಲ್ಲ, ಮಟನ್ ಫ್ರೈ ಟೇಸ್ಟ್ ಮಾಡಿ ನೋಡ್ತೀನಿ. ಒಟ್ಟಿ ತಿಂತೀಯಾ? ಬೇಡ, ಇದು ಮಟನ್ ಫ್ರೈ. ಪೀಸ್ ನೋಡಿ ಹೆಂಗಿದೆ ಅಂತ. ಅಪ್ಪ ಸೈಕಲ್ ಇದೆ, ಖಾರವಾಗಿ. ಇದು ಅಡ್ರೆಸ್ ಹೇಳ್ತೀನಿ ನಾನು ಆಮೇಲೆ ಎಲ್ಲಿರೋದು ಅಂತ ಅಂದ್ಬಿಟ್ಟು. ಟೇಸ್ಟ್ ಮಾಡಿ ನೋಡ್ತೀನಿ. ಚೆಲ್ಕೊಳ್ಳೋದು ನೀವು ಲೆಮನ್ ಇದ್ರೆ ಕೇಳಿದ್ರೆ ಲೆಮನ್ ಕೊಟ್ಟಿರೋರು. ಲೆಮನ್ ಮಟನ್ ಫ್ರೈ ಮಾತ್ರ ಅದು ನಿಂದೆ ಇದಾ? ಒಂದು ಕೈಮಾ ಬಿಟ್ಟು 4 ಕೈಮಾ ಇತ್ತು. ಹಾಫ್ ಕೊಡಲ್ಲ, ಅಲ್ಲ ಅವ್ರಿಗೆ ಕೇಳು ಕೊಡಲ್ಲ. ಸೊ ನಮ್ದು ಇವಾಗ ಕುಷ್ಕ ಬಂದಿದೆ, ಹಾಫ್ ಕುಷ್ಕ ತೊಗೊಂಡಿದ್ದೀವಿ. ಇದು ನಂದು ಕೈಮಾ, ಒಂದು ಕೈಮಾ 4 ಕೈಮಾ ಬಂದಿತ್ತು. ಇದು ಮಟನ್ ಫ್ರೈ. ರೈಸ್ ತಿನ್ಬೇಕು ಇವಾಗ, ಕುಷ್ಕ ರೈಸು. ಖಾರವಾಗಿದೆ, ಖಾರ ಇರೋರಿಗೆ ತುಂಬ ಇಷ್ಟ ಆಗುತ್ತೆ. ಕುಷ್ಕ ಟೇಸ್ಟ್ ಮಾಡ್ತೀನಿ ಫಸ್ಟು. ಈ ಥರ ಲೆಮನ್ ಹಾಕ್ಕೊಂಡು ಹೇಗೇನು ಅಲ್ವಾ? ಖಾರ ಸೂಪರ್ ಆಗಿದೆ. ನಾನಿನ್ನೂ ಕುಷ್ಕ ಟ್ರೈ ಮಾಡಿಲ್ಲ. ನಾವು ತೊಗೊಂಡಿದ್ದು ಅಷ್ಟು ಐಟಮ್ ಕೂಡ ಚೆನ್ನಾಗಿತ್ತು, ಖಾರವಾಗಿ ಬಿಸಿ, ಎಲ್ಲ ಬಿಸಿನೇ ಇತ್ತು ಊಟ. ಹಾಗೆ ಕುಷ್ಕ ಸ್ವಲ್ಪ ಓಕೆ ಅಂತ ಅನಿಸ್ತು, ಯಾಕಂದರೆ ನಾರ್ಮಲಾಗಿ ನಾವು ಮನೇಲಿ ಹೇಗೆ ಮಾಡ್ತೀವಿ ಅದೇ ರೀತಿ ಥರ ಇತ್ತು. ಪ್ರೈಸು ಅಷ್ಟೇ, ತುಂಬ ಇಲ್ಲ. ಇಲ್ಲಿ ಸುತ್ತ ಬರೋರೆಲ್ಲ ಕಂಪ್ನಿಯವರು, ಪಿ ಜಿಯಲ್ಲಿರೋರು, ರೂಮಲ್ಲಿರೋರಿಗೆ ಜಾಸ್ತಿ ಬರೋದಿಲ್ಲ. ನನಗೆ ಲಿಟಲ್ ಬಿಟ್ ಖಾರ ಅನಿಸಿದೆ, ಬಟ್ ಖಾರ ತಿನ್ನೋರಿಗೆ ಮಸ್ಟ್ ಟ್ರೈ ನೋಡಿ. ತಲೆ ತಿರುಗ್ತಿದೆ ನನಗೆ ಖಾರ. ನಿಮಗೆ? ನನಗೆ ಅಭ್ಯಾಸ ಇದೆ ಖಾರ ತಿಂದು. ನನಗೆ ಖಾರ ಇಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ. ಗೈಸ್, ಒಂದು ಬೋಟಿ ಬಂದಿದೆ. ನನಗೆ ಫ್ಯಾಟ್ ಬೇಕು, ನನಗೆ ಫ್ಯಾಟ್ ಅಂದರೆ ತುಂಬ ಇಷ್ಟ. ಬೋಟಿ ಫಿನಿಶಿಂಗ್ ಕೋರ್ಸ್. ಬೋಟಿ ತಿಂದು ಎಷ್ಟೋ ದಿನ ಆಗಿತ್ತಲ್ಲ. ಬಟ್ ನಮ್ಮ ಕಡೆ ಎಲ್ಲ ಇದಕ್ಕೆ ಕಡಲೆಕಾಳು ನೆನೆಸ್ಬಿಟ್ಟು ಕಡಲೆಕಾಳು ಬೆಳೆಸ್ತಾರೆ. ಇದು ಪ್ಲೇನ್ ಬೋಟಿ. ನಿಮಗೆ ಟೇಸ್ಟ್ ಇರಬೇಕು ಬೋಟಿ.
ಹೇಗಿದೆ? ಖಾರ ಆಗಿದೆಯಾ ಅದನ್ನು? ಮೈಲ್ಡ್ ಆಗಿದೆ. ಸೊ ಗೈಸ್, ನನಗೆ ಪರ್ಸ್ನಲಿ ಫ್ಯಾಟ್ ಅಂದರೆ ತುಂಬ ಇಷ್ಟ ಮಟನ್ನಲ್ಲಿ. ಇದರಲ್ಲಿ ಮಟನ್ ಕೊಟ್ಟಿದ್ದಾರೆ ನೋಡಿ. ಸುಡ್ತಾ ಇದೆ. ಬೋಟಿ ಪೀಸ್ಗಳು ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಇಷ್ಟು ದೊಡ್ಡ ದೊಡ್ಡ ಪೈಪ್ ಎಲ್ಲ ಇದೆ. ಸಕ್ಕತ್ತಾಗಿದೆ. ನಂದೊಂದು ಇನ್ನೂ ಕೈಮಾ ಒಂದು ಬಾಕಿ ಇದೆ. ಮಟನ್ ಫ್ರೈ ಖಾಲಿ. ಆಲ್ರೆಡಿ ಕುಕುಂಬರ್ ಎಲ್ಲ ತಿನ್ಕೊಬಿಟ್ಟಿದ್ದೀನಿ. ಸೊ ನಮ್ಮ ಯಜಮಾನ್ರಲ್ಲಿ ಒಂದು ಎತ್ಕೊಬಿಟ್ಟು. ನನಗೆ ಖಾರ ತಿಂದ ಅಭ್ಯಾಸ ಇಲ್ಲ. ನಾನು ಯಾವಾಗಲೂ ಲೈಟಾಗಿ ಖಾರ ತಿಂತೀನಿ. ಸಚಿನ್ಗೆ ಖಾರ ತಿಂದ ಅಭ್ಯಾಸ ಇದೆ. ಬಟ್ ತಿಂತ ಏನು ಅನ್ನಿಸ್ತು ಅಂದರೆ ಸ್ವಲ್ಪ ಲೈಟಾಗಿ ತಲೆ ಸುತ್ತು ಬರುತ್ತಲ್ಲ, ಆ ರೀತಿ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ನಾನು ಊಟ ಮಾಡಿದೆ ಕಂಪ್ಲೀಟಾಗಿ. ಏನು ಹೇಳಿದ? ಲಂಗ್ಸು ಲಿವರ್ ಹಿಂಗಿರಲ್ಲ, ಲಂಗ್ಸ್ ಇದು. ಸರ್ ಬರಲ್ಲ ಅಂತಿದ್ದೆ. ಆ್ಯಕ್ಚುಲಿ ಮನೇಲಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಗೈಸ್, ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಮೈಕ್ ತೊಗೊಬಂದಿದ್ದೀನಿ, ಅಟ್ಯಾಚ್ ಕೇಬಲ್ ತೊಗೊಬಂದಿಲ್ಲ. ಅದಕ್ಕೆ ವಾಯ್ಸು ಸ್ವಲ್ಪ ಸ್ಲೋ ಆಗಿ ಕೇಳಿಸುತ್ತೆ. ಖಾರ ಇದೆ ಗೈಸ್. ಇದು ಮನೆ ಬಂದು ಆ್ಯಕ್ಚುಲಿ ಮನೆಯಿಂದ ಮೆಸ್ ಮಾಡ್ಕೊಂಡಿದ್ದಾರೆ. ಕಾಸುಗಳನ್ನು ಸಜೆಸ್ಟ್ ಮಾಡಬೇಕು ಇದನ್ನು. ಈ ಮೆಸ್ ಇರೋದು ನಮ್ಮನೆಯಿಂದ ಅರೌಂಡ್ 5 ಕಿಲೋಮೀಟರ್ಸ್ ಅಷ್ಟೇ. ಸೊ ಹಂಗಾಗಿ ನಾವು ಊಟಕ್ಕೆ ಹೋಗಿದ್ದು. ಹಾಗೆ ವಿಜಯನಗರ್ ಫಸ್ಟ್ ಕ್ರಾಸಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಡೌನಲ್ಲಿ ಮಾರೇನಹಳ್ಳಿ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಈ ಒಂದು ಚಾಮುಂಡೇಶ್ವರಿ ಮೆಸ್ ಇರೋದು. ಹಾಸನ್ನವ್ರದ್ದು. ಹಾಸನ್ ಕೇರಳಪುರ ಅವರು ಇಲ್ಲಿ ಬೆಂಗಳೂರಲ್ಲಿ ಬಂದು ಮಾಡ್ಕೊಂಡಿರೋದು. ಮೆಸ್ಸಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನಾನ್ ವೆಜ್ ಪ್ರೊವೈಡ್ ಮಾಡ್ತಿದ್ದಾರೆ. ವಿಜಯನಗರಲ್ಲಿರೋದು ಬ್ಯಾಂಗ್ಳೂರು. ವಿಜಯನಗರ ಮೆಟ್ರೋ ಸ್ಟೇಷನ್ ಅಲ್ಲಿರೋದು. ಸಕ್ಕತ್ತಾಗಿದೆ ಮತ್ತು ಊಟ. ಖಾರ ತಿನ್ನೋರ್ಗಂತೂ ಫಸ್ಟ್ ಟ್ರೈ ಮಾಡಿದ್ದೀವಿ. ಫೈನಲಿಗೆ ಊಟ ಮಾಡಿಕೊಂಡು ಖಾರ ಉಗಿಸ್ಕೊಳ್ಳೋಕ್ಕೆ ಅಲ್ಲೇ ಪಕ್ಕದಲ್ಲಿ ಐಸ್ ಕ್ರೀಮ್ ಇತ್ತು. ಐಸ್ ಕ್ರೀಮ್ನ ತೊಗೊಂಡು ಕುಲ್ಫಿ ತಿನ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೊರಡ್ತಾ ನಾನು ಸ್ವಲ್ಪ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೋಬೇಕಾಗಿತ್ತು. ಅಲ್ಲಿಗೆ ಹೋಗಿದ್ವಿ. ಆವಾಗ ನಮಗೆ ಈ ಸ್ಟ್ರೀಟ್ ಡಾಗ್ ಸಿಕ್ಕಿದ್ದು. ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ, ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂದರೆ ನೀವೇ ನೋಡಿ. ನಾಯಿ ಸಿಕ್ತು ನೋಡಿ, ಎಷ್ಟು ಖುಷಿಯಾಗಿದೆ ಇದು. ಬಿಸ್ಕೆಟ್ ತಿಂತೀಯಾ? ಬಿಸ್ಕೆಟ್ ಹಾಕುರಿ. ಹೋಗು ಬಿಸ್ಕೆಟ್ ತಿನ್ನು ಬಾ. ಅದ್ರ ಖುಷಿ ನೋಡಿ ಗೈಸ್. ಬಿಸ್ಕೆಟು ತಿನ್ನು. ಬೇಡವಾ? ಅನಿ ವೇಸ್ಟ್ ಮಾಡಿದ್ರೆ ಎತ್ಕೋ, ಅಲ್ಲಿ ರಾಣಿಗೆ ಹಾಕೋಣ. ತಿನ್ನು ಬಿಸ್ಕೆಟ್ ತಿನ್ನು ಬೇಗ ತಿನ್ನು. ಬಿಸ್ಕೆಟ್ ತಿನ್ನು ಮಗನೇ. ಇಲ್ಲಿ ಬಿಸ್ಕೆಟ್ ತಿನ್ನುವ. ಬಿಸ್ಕೆಟ್ ತಿನ್ನು. ತಿನ್ನು ಬೇಗ. ಓ, ಇದು ಅವಳಾ? ನಾವು ಅನ್ಕೊಂಡು ಮಾತಾಡಿಸ್ತಿದ್ದೀನಿ. ತಿನ್ಬೇಕು. ಗುಡ್ ಗರ್ಲ್ ನೀನು, ತಿನ್ಬೇಕು. ಅವಳನ್ನ ಮೀಟ್ ಮಾಡಿದಾಗ ನನಗೊಂದು ಅನಿಸಿದ್ದು, ನಮಗೆ ತುಂಬ ವರ್ಷ ಪರಿಚಯ ಇರೋರು ಹ್ಯೂಮನ್ ಬೀಯಿಂಗ್ಸು, ನಮ್ಮ ಸ್ವಂತದವರು ನಮ್ಗೆ ಆ ರೀತಿ ಒಂದು ಪ್ರೀತಿ ತೋರಿಸಲ್ಲ. ಬಟ್ ಈ ಮೂಕ್ ಪ್ರಾಣಿಗಳು ಏನಿರುತ್ತೆ, ನಾವು ಯಾವಾಗಲೂ ನೋಡೇ ಇರಲ್ಲ, ಯಾವಾಗಲೂ ಒಂದು ಸಲ ಭೇಟಿ ಆಗೋದು ಅಷ್ಟೇ. ಬಟ್ ಅದ್ರ ತೋರಿಸೋ ಪ್ರೀತಿ ಇರುತ್ತಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ ನನಗೆ. ನನ್ನ ಪ್ರಕಾರ ಯಾವ ಮನುಷ್ಯನಿಗೂ ಇಷ್ಟು ನಿಷ್ಕಲ್ಮಶವಾದ ಪ್ರೀತಿನ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಗುಡ್ ಗರ್ಲ್ ನೀನು. ಶೇಕ್ ಹ್ಯಾಂಡ್ ಕೊಡು.
ಸೆಕೆಂಡ್ ಕೊಡ್ತೀಯಾ ಇಲ್ವಾ ಸರಿ ಆಯಿತು ಬೇಡ ಬೇಡ ಬಾಯ್ ಬಾಯ್ ಬಾಯ್